So hi friends, ಬನ್ನಿ ನೋಡೋಣ. ಸೊ ಈ ವೀಕ್ ನವೆಂಬರ್ದ ಲಾಸ್ಟ್ ಫ್ರೈಡೆ ಏನ್ ಮಾಡೋಣಪ್ಪ ಅಂದ್ರೆ ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ಸ್ವಲ್ಪ ನೋಡ್ಕೊಂಬೋಣ. ಸೊ ನಿನ್ನಿಂದ ನಾವು ಏನ್ ಡಿಸ್ಕಸ್ ಮಾಡಿದ್ವಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಫಾಲೋ ಥ್ರೂ ಕೊಟ್ಟಿಲ್ಲ. ಓಕೆ, ಈ ರೆಡ್ ಕ್ಯಾಂಡಲ್ ಏನಿದೆಯಲ್ಲ ಈ ರೆಡ್ ಕ್ಯಾಂಡಲ್ ಒಂದು ಫಾಲೋ ಥ್ರೂ ಕೊಟ್ಟಿಲ್ಲ. ಸೊ ಫಾಲೋ ಥ್ರೂ ಕೊಡದೇ ಇರೋ ಕಾರಣ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಡೋಜಿ ಕ್ಯಾಂಡಲ್ ಆಗಿದೆ. ಸೊ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು ಅಂತಾನೆ ನಿಮ್ಗೆ ಹೇಳಿದೆ. ಓಕೆ, ನೀನು ಯಾರಾದ್ರೂ ನಿನ್ನೆ ವಿಡಿಯೋ ನೋಡಿರ್ಲಿಲ್ಲಪ್ಪ ಅಂದ್ರೆ ವಿಡಿಯೋ ನೋಡ್ಕೊಂಡಿದ್ರಪ್ಪ ಅಂದ್ರೆ ನಿಮ್ಗೆ ಸರಿಯಾಗಿ ಯಾವ ರೀತಿ ಟ್ರೇಡ್ ಮಾಡ್ಬೇಕಂತದನ್ನ ಇವತ್ತಿನ ಗೊತ್ತಾಗ್ತಾಯಿತ್ತು. ನಿನ್ನೆ ಆಮೇಲೆ ಏನಿದೆಪ್ಪ ಅಂದ್ರೆ ಇಲ್ಲಿ 52,600 ಮತ್ತು 52,800 ಒಂದ್ ಏನಿದೆಪ್ಪ ಅಂದ್ರೆ ಒಂದಲ್ಲಿ ಬೇರಿಶ್ ಆರ್ಡರ್ ಬ್ಲಾಕ್ ಇದೆ ಅಂತ ನಿಮ್ಗೆ ಇಲ್ಲಿ ಈ ರೀತಿ ಹೇಳ್ಕೊಂತ ಬರ್ತಾ ಇದ್ದೇನೆ. ಓಕೆ, ಸೊ ಬಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ನಿಮ್ಗೆ ಯಾವಾಗ ಹೇಳಿದಪ್ಪ ಅಂದ್ರೆ 52,000 ಓಕೆ 52,800 ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಹೋಯ್ತಪ್ಪ ಅಂದ್ರೆ ಅವಾಗ ಏನಾಗ್ತದಪ್ಪ ಅನ್ನೋ ಒಂದು ಬುಲಿಶ್ ಮಾರ್ಕೆಟ್ ಅನ್ನೋ ಒಂದು ಮೂವ್ಮೆಂಟ್ ತಗೋಬಹುದು ಅಂತ ನಿಮ್ಗೆ ಹೇಳಿದೆ. ಬಟ್ ಇವತ್ತಿನ ದಿನ ಏನ್ ಮಾರ್ಕೆಟ್ ಆಗಿದೆಪ್ಪ ಅಂದ್ರೆ ಹೈಯೆಸ್ಟ್ ಮಾರ್ಕೆಟ್ ಎಲ್ಲಿ ಮೂವ್ಮೆಂಟ್ ಕೊಟ್ಟಿದೆಪ್ಪ ಅಂತಂದ್ರೆ 52,000 ಓಕೆ 52,750 ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಒಂದು ಬುಲಿಶ್ ರೇಂಜ್ ದಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗಿಸಿದ ಮತ್ತೆ ಅಲ್ಲಿ ಏನಾಗಿದೆಪ್ಪ ಅನ್ನೋ ಒಂದು ರಿಟ್ರೇಸ್ ಅಂತ ತಗೊಂಡ್ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಕೆಳಗಡೆ ಬಂದಿದೆ. ಓಕೆ, ಯಾಕೆ ಆ ರೀತಿ ಆಗಿದೆಪ್ಪ ಅಂತಂದ್ರೆ ಸ್ವಲ್ಪ ನೋಡ್ಕೊಂಡ್ರೆ ಹಿಂದಿನ ದಿನ ಒಂದ್ ಏನಿದೆಯಲ್ಲ ಈ ಒಂದ್ ಏನಿದೆಯಲ್ಲ ಇಲ್ಲಿ ಓಕೆ ಈ ಒಂದ್ ಏನಿದೆಯಲ್ಲ ಈ ಒಂದೇನು ಒಂದು ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ ಅಲ್ಲಿ ಏನಾಗಿದೆಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ರೆಸಿಸ್ಟೆನ್ಸ್ ತಗೊಂಡ್ ಮಾರ್ಕೆಟ್ ಮೇಲ್ಗಡೆ ಕೆಳಗಡೆ ಬಂದಿದೆ. ಯಾಕಪ್ಪ ಅಂದ್ರೆ ಒಂದೇ ರೀಸನ್ ಏನಪ್ಪ ಅಂದ್ರೆ ಮಾರ್ಕೆಟ್ ಆಲ್ರೆಡಿ 2,000 ಪಾಯಿಂಟ್ ಮೇಲ್ಗಡೆ ಹೋಗಿದೆ. ಓಕೆ, ಎರಡನೇ ರೀಸನ್ ಏನಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಓಕೆ, ರೆಸಿಸ್ಟೆನ್ಸ್ ಇದೆ ಮತ್ತೆ ಇಲ್ಲಿ ಒಂದ್ ಏನ್ ಹೇಳಿದಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ವಿಂಡೋ ಇದೆ. ಓಕೆ, ಸೊ ಆದ ಕಾರಣದಿಂದ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ. ಓಕೆ, ಸೊ ಬಟ್ ಮಾರ್ಕೆಟ್ ಕೆಳಗಡೆ ಬಂದ್ರು ಕೂಡ ಎಲ್ಲಿ ಸಪೋರ್ಟ್ ತಗೋತಿದ್ದಪ್ಪ ಎಲ್ಲಿವರೆಗೆ ಮಣ್ಣಿನ ಕ್ಯಾಂಡಲ್ ಇತ್ತಲ್ಲ. ಓಕೆ, ಆ ಮಹಾರಾಷ್ಟ್ರ ಎಲೆಕ್ಷನ್ ಕ್ಯಾಂಡಲ್ ಇತ್ತಲ್ಲ ಆ ಮಂಡೇ ಕ್ಯಾಂಡಲ್ ಅವ್ರಿಗೆ ಏನಪ್ಪ ಅಂದ್ರೆ ಸಪೋರ್ಟ್ ಮಾರ್ಕೆಟ್ ತಗೊಂಡ ಕಿಸಿಂದ ಏನಾಗ್ತದಪ್ಪ ಟ್ರೇಡ್ ಮಾಡ್ತಾ ಇದೆ. ಓಕೆ, ಈ ಒಂದು ಈ ರೆಡ್ ಕ್ಯಾಂಡಲ್ ಡೋಜಿ ಕ್ಯಾಂಡಲ್ ನೋಡಿದ್ರೆ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಇನ್ನಾರು ಬಯರ್ಸ್ ಬಂದಿಲ್ಲ. ಓಕೆ, ಬಯರ್ಸ್ ಬೆಲೆಗಳು ಎಷ್ಟ ಪುಷ್ ಮಾಡೋದು ಕೂಡ ಏನಾಗಿದೆಪ್ಪ ಮಾರ್ಕೆಟ್ ಕೆಳಗಡೆ ಬರಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ನಾಳಿನ ದಿನ ಏನಾಗ್ಬೋದಪ್ಪ ಚಾನ್ಸಸ್ ಈ ಒಂದು ಏನ್ ಏರಿಯಾ ಇದೆಯಲ್ಲ 51,000ದಿಂದ 51,550 ಈ ಒಂದು ರೇಂಜ್ ಇದೆಯಲ್ಲ 51,100ರಿಂದ 51,600 ಒಂದ್ ಏನ್ ರೇಂಜ್ ಇದೆಯಲ್ಲ ಬುಲಿಶ್ ಆರ್ಡರ್ ಬ್ಲಾಕ್ ಏನಿದೆಯಲ್ಲ ಇದು ಗ್ಯಾಪ್ ಫಿಲ್ ಮಾಡ್ತಕ್ಕಂತ ಒಂದು ಚಾನ್ಸಸ್ ಇದೆ. ಓಕೆ, ಗ್ಯಾಪ್ ಫಿಲ್ ಮಾಡ್ತಕ್ಕಂತ ಒಂದು ಚಾನ್ಸಸ್ ಇದೆ. ಸೊ ಹೀಗಾಗಿ ನಾಳಿನ ದಿನ ನಾವು ಏನ್ ಮಾಡಪ್ಪ ಅಂದ್ರೆ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಮಾಡ್ತಕ್ಕಂಥ ಸ್ವಲ್ಪ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ನೋಡ್ಕೊಂಡ್ರೆ ನಾನು ನಿಮಗೆ ಮೊದಲಿಂದ ಹೇಳ್ಕೊತ ಬರ್ತಾ ಇದೆ. ಓಕೆ, ಇಲ್ಲಿ ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು ಸಪೋರ್ಟ್ ಇದೆ. ಓಕೆ, ಇಲ್ಲಿ ಒಂದು ಸಪೋರ್ಟ್ ಇದೆ 51,800ಕ್ಕೆ. ಆಮೇಲೆ ಇಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಬುಲಿಶ್ ಆರ್ಡರ್ ಬ್ಲಾಕ್ ಇದೆ ಅಂತ ನಿಮ್ಗೆ ಹೇಳ್ತೀವಿ. ಸಾರಿ, ಬೇರೇಶ್ ಆರ್ಡರ್ ಬ್ಲಾಕ್ ಇದೆ ಅಂತ ನಿಮ್ಗೆ ಹೇಳ್ತಾ ಇದೆ. ಬೇರೇಶ ಆರ್ಡರ್ ಬ್ಲಾಕ್ ಇದೆ ಅಂತ ನಮಗೆ ಹೇಳ್ತಾನೆ ಬರ್ತಾ ಇದೆ. ಆಮೇಲೆ ಇದೊಂದು ಬುಲಿಶ್ ಆರ್ಡರ್ ಬ್ಲಾಕ್. ಆಮೇಲೆ ಇಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಇಲ್ಲಿ ಒಂದು 55,000 ಇದೆ. ಇದನ್ನು ಕೂಡ ಒಂದು ಆರ್ಡರ್ ಬ್ಲಾಕ್ ತರ ಅಥವಾ ಸಪೋರ್ಟ್ ತರ ವರ್ಕ್ ಮಾಡುತ್ತೆ ನಿಮ್ಗೆ ಹೇಳ್ತಾನೆ ಬರ್ತಾ ಇದೆ. ಬಟ್ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ನಿನ್ನೆ ಒಂದು ಫ್ಲಿಪ್ ಝೋನ್ ಇದೆಯಲ್ಲ ಈ ಒಂದು ಫ್ಲಿಪ್ ಝೋನ್ ಈ ಫ್ಲಿಪ್ ಝೋನ್ ಮೇಲ್ಗಡೆ ಓಪನ್ ಆಗಿ ಓಕೆ ಫ್ಲಿಪ್ ಝೋನ್ ಮೇಲ್ಗಡೆ ಓಪನ್ ಆಗಿ ಮೇಲ್ಗಡೆ ಹೋಗಿ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಸ್ಟಾಪ್ ಲಾಸ್ ಅನ್ನ ಓಕೆ ಬೈಯರ್ಸ್ ಇರ್ತಕ್ಕಂಥ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಸೀದಾ ಕೆಳಗೆ ಬಂದು ಕೆಳಗಡೆನೆ ಫಾಲ್ ಆಗ್ಲಕ್ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಆರ್ಡರ್ ಬ್ಲಾಕ್. ಓಕೆ, ಇಲ್ಲಿ ಇರ್ತಕ್ಕಂಥ ಆರ್ಡರ್ ಬ್ಲಾಕ್ ಏನಿಲ್ಲ 56,550 ಈ ಒಂದು ಆರ್ಡರ್ ಬ್ಲಾಕ್ ಏನಪ್ಪ ಅಂದ್ರೆ ಯಾವಾಗ ಈ ಆರ್ಡರ್ ಬ್ಲಾಕ್ ಒಳಗಡೆ ಮಾರ್ಕೆಟ್ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಅವಾಗ ಏನಾಯ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಬೆಳ್ತಾನೆ ಬರುತ್ತೆ. ನೋಡ್ರಿ ಮಾರ್ಕೆಟ್ ಇಲ್ಲೇ ನೋಡ್ರಿ ಯಾವುದೇ ಮಾರ್ಕೆಟ್ ಯಾವುದೇ ಕ್ಯಾಂಡಲ್ ಪಾಸ್ ಅಂದ್ರೆ ಇಲ್ಲಿ ಮಾರ್ಕೆಟ್ ಯಾವಾಗ್ಲೂ ಬುಲಿಶ್ ಒಂದು ಪ್ಯಾಟರ್ನ್ ಮಾಡೇ ಇಲ್ಲ. ಏನಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಲೋವರ್ ಹೈ ಇಲ್ಲಿ ಲೋವರ್ ಲೋ ಮಾಡ್ಕೊಂಡು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಈ ಒಂದು ರೀತಿ ಕ್ಯಾಂಡಲ್ ಮಾರ್ಕೆಟ್ ಟ್ರೇಡ್ ಮಾಡ್ಕೊಂತಾನೆ ಬಂತು. ಎಲ್ಲಿವರೆಗೂ ಬಂತಪ್ಪ ಅಂದ್ರೆ ಇಲ್ಲಿ ತೆಗಿರ್ತಕ್ಕಂಥ ಒಂದು ಸಪೋರ್ಟಿಗೆ ಬಂದ ಇಲ್ಲಿ ಟ್ರೇಡ್ ಮಾಡಿದ ಮಾರ್ಕೆಟ್ ನಿಂತಿದೆ. ಹೌದಾ, ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಒಂದು ಇವಾಗ ಸಪೋರ್ಟ್ ಕ್ರಿಯೇಟ್ ಆಗಿದೆ. ಓಕೆ, ಇಲ್ಲಿ ಒಂದು ಫ್ಲಿಪ್ ಝೋನ್ ಕ್ರಿಯೇಟ್ ಆಗಿದೆ 52,500ಕ್ಕೆ. ಓಕೆ, ಇಲ್ಲಿ ಒಂದು ಫ್ಲಿಪ್ ಝೋನ್ ಕ್ರಿಯೇಟ್ ಆಗಿದೆ. ಮತ್ತೆ ಇಲ್ಲೊಂದು ಏನಪ್ಪಾ ಅಂತಂದ್ರೆ ನಾವು ಮೊದಲೇ ಹೇಳ್ಕೊತ ಬರ್ತಿದ್ವಿ 52,600 52,800 ಇದೊಂದು ಏನಪ್ಪಾ ಅಂದ್ರೆ ಒಂದು ಝೋನ್ ಇದೆ. ಓಕೆ, ಒಂದು ಬೇರೇಶದ ಒಂದು ಝೋನ್ ಇದೆ. ಮಾರ್ಕೆಟ್ ನಾಳೆ ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು ಏನಾದ್ರು ಮಾರ್ಕೆಟ್ ನಾಳೆ ಫ್ಲಾಟ್ ಓಪನ್ ಆದ್ರೆ ಓಕೆ ಮಾರ್ಕೆಟ್ ಏನಾದ್ರು ಫ್ಲಾಟ್ ಓಪನ್ ಆದ್ರೆ ಸ್ವಲ್ಪ ಮಾರ್ಕೆಟ್ ಇದೇ ರೀತಿ ಫ್ಲಾಟ್ ಓಪನ್ ಆದ್ರೆ ಮಾರ್ಕೆಟ್ ಸ್ವಲ್ಪ ಕಾನ್ಸಲ್ಟೇಷನ್ ಹೆಚ್ಚಿಂದ ಮಾರ್ಕೆಟ್ ಕೆಳಗಡೆ ಬೀಳ್ಬೋದು. ಓಕೆ, ಕೆಳಗಡೆ ಬಂತಪ್ಪ ಅಂದ್ರೆ ಫಸ್ಟ್ ನಮ್ಗೆ ಬರ್ತಪ್ಪ ಅಂದ್ರೆ 55,500ಕ್ಕೆ ಬರುತ್ತೆ. ಓಕೆ, ಫಸ್ಟಿಗೆ 55,500 ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು ಅಲ್ಲಿ ಬರುತ್ತೆ. ಅದನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಬರ್ತಪ್ಪ ಅಂದ್ರೆ 51,200ಕ್ಕೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಏನಿದೆಪ್ಪ ಅಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಇದೆ. ಓಕೆ,
ಈ ಒಂದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಏನಿದೆ, ಈ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಮುಂದೆ ಮಾರ್ಕೆಟ್ ಇದು ಬಂದು ನಿಂತ್ಕೋಬಹುದು. ಮತ್ತು ನಾಳೆ ದಿನ ಏನಾಗಬೇಕು ಅಂದ್ರೆ ಈ ಒಂದು ಗ್ಯಾಪ್ ಅನ್ನ ಫಿಲ್ ಮಾಡತಕ್ಕಂಥ ಚಾನ್ಸಸ್ ಇದೆ. ಓಕೆ, ಗ್ಯಾಪ್ ಅನ್ನು ಫಿಲ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ನಾಳಿನ ದಿನ ಏನ್ ಮಾಡ್ರಪ್ಪ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತಕ್ಕಂಥದ್ದನ್ನ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡೋದು ತುಂಬಾ ಒಳ್ಳೆಯದು. ಅಥವಾ ಇಲ್ಲಿ ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ಈ ರೀತಿ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆನೂ ಹೋಗ್ಬೋದು, ಬಟ್ ಮೇಲ್ಗಡೆ ಕರೆಕ್ಟ್ ಆಗಿ ಕನ್ಸಲ್ಟೇಷನ್ ಆಗಿ ಡೈರೆಕ್ಟ್ ಮಾರ್ಕೆಟ್ ಮೇಲ್ಗಡೆ ಹೋಗಿ ಬರಂಗಿಲ್ಲ. ಓಕೆ, ಮಾರ್ಕೆಟ್ ಯಾವ ರೀತಿ ಆಗುತ್ತಪ್ಪ ಸ್ವಲ್ಪ ಪ್ರೈಸ್ ಮಾಡ್ಕೋತ ಹಿಂಗ್ ಲೋ ಮಾಡ್ಕೊಂತ ಹೋಗುತ್ತೆ. ಓಕೆ, ಸ್ವಲ್ಪ ಇಲ್ಲಿ ಕನ್ಸಲ್ಟೇಷನ್ ಆಗಿ ಈ ರೀತಿ ಏನಾದ್ರು ಮಾರ್ಕೆಟ್ ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಡೈರೆಕ್ಟ್ ಹೋಗುದು. ಯಾಕಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಡೈರೆಕ್ಟ್ ಹೋಗಿ ಬರಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಏನಿದಪ್ಪ ಅಂದ್ರೆ ಸ್ವಲ್ಪ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ. ಓಕೆ, ಚಿಕ್ಕದಾಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ. ಸೊ ಈ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿರೋದ್ರಿಂದ ಈ ಮಾರ್ಕೆಟ್ ಮೇಲ್ಗಡೆ ಹೋದಾಗ ಸೆಲ್ಲರ್ಸ್ ಬಂದ ಕೆಳಗಡೆ ಪುಷ್ ಮಾಡಿ ಮಾಡ್ತಾರೆ. ಬಟ್ ಅದೇ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಈ ರೀತಿ ಏನಾದ್ರು ಈ ಒಂದು ಪ್ಯಾಟರ್ನ್ ರೆಡಿ ಮಾಡ್ಕೊಂಡು ಮಾರ್ಕೆಟ್ ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ನಿಧಾನವಾಗಿ ಒಂದೊಂದು ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡ್ಕೊಂತ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಏನಾದ್ರು ಈ ಕ್ಲೋಸಿಂಗ್ ಏನಿದೆಯಲ್ಲ 51,800 ಇದ್ರ ಕೆಳಗಡೆ ಓಪನ್ ಆಯ್ತಪ್ಪ ಮಾರ್ಕೆಟ್ ಏನಾಗಬಹುದಪ್ಪ ಅಂದ್ರೆ ಕೆಳಗಿರ್ತಕ್ಕಂಥದ್ದು ಇದು ಏನಾಗುತ್ತಪ್ಪ ಅಂದ್ರೆ ಒಂದು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಕೆಳಗಿರ್ತಕ್ಕಂಥದ್ದು 52,100 ಇದು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮೇಲ್ಗಡೆ ಇರ್ತಕ್ಕಂಥದ್ದು 51,800 ಏನಾಗಬಹುದಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಇಲ್ಲೇ ಇರ್ತಕ್ಕಂಥ ಒಂದು 600 ಪಾಯಿಂಟ್ ಒಳಗೆ ಮಾರ್ಕೆಟ್ ನಾಳಿನ ದಿನ ಏನಾಗಬಹುದಪ್ಪ ಅಂದ್ರೆ ಒಂದು ಟ್ರೇಡ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಟ್ರೇಡ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಏನಾದ್ರು ಓಪನ್ ಆದ್ರೆ ಗ್ಯಾಪ್ ಡೌನ್ ಆಗಿ ಓಪನ್ ಆದ್ರೆ ಫಸ್ಟ್ ಮೇಲ್ಗಡೆ ಹೋಗಿ ಒಂದು ಫುಲ್ ಬ್ಯಾಕ್ ತಗೊಂಡು ಮತ್ತೆ ಈ ರೀತಿ ಬಂತಪ್ಪ ಅಂದ್ರೆ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬರುತ್ತೆ. ಇಲ್ಲಿಂದ ಬಂತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 600 ಪಾಯಿಂಟ್ ತುಂಬಾನೇ ಸ್ಪೀಡ್ ಆಗಿ ಬರುತ್ತೆ. ಓಕೆ, ಅಥವಾ ಒಂದ್ ವೇಳೆ ಇಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗಿ ನೆಕ್ಸ್ಟ್ ಒಂದು ರೇಟ್ ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಈ ರೀತಿ ಒಂದು ಪ್ರೈಸ್ ಎಕ್ಷನ್ ಮಾಡ್ಕೊಂಡ್ರು ಕೂಡ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಎಲ್ಲಿವರೆಗಪ್ಪ ಅಂತಂದ್ರೆ ಇದು 51,200 ಏನಿದೆಯಲ್ಲ 51,200 ಮಾರ್ಕೆಟ್ ಕೆಳಗಡೆ ಬರುತ್ತೆ. ಇದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ನೀವು ಮಾಡ್ಕೊಂಡು ಬಂದ್ರೆ ಓಕೆ, ಮಾರ್ಕೆಟ್ ಇದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಓಕೆ ಎಲ್ಲಿ ಹೋಗ್ತದಪ್ಪ ಅಂದ್ರೆ ಇದನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ 51,200 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ 51,000 ರೌಂಡ್ ಫಿಗರ್ ಏನಿದೆಲ್ಲ ಈ ರೌಂಡ್ ಫಿಗರ್ಗೆ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಈ ಒಂದು ನಾವು ಇಲ್ಲಿ ಏನ್ ನೋಡ್ಬೋದಪ್ಪ ಅಂದ್ರೆ ಮೇಲಿಂದ ಕೆಳಗಡೆ ಹೌ ಟು ಕ್ಯಾಚ್ ಟಾಪ್ ಅಂಡ್ ಬಾಟಮ್ ಅಂತ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದೆ. ಈ ಒಂದು ಪ್ಯಾಟರ್ನ್ ಯಾವ ರೀತಿ ರೆಡಿ ಆಗಿದೆಪ್ಪ ಅಂದ್ರೆ ನೋಡ್ರಿ, ಇಲ್ಲಿಂದ ಮೊದಲಿಂದ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ತಗೋತಾ ಬಂದಿತ್ತು ನೋಡ್ರಿ. ಒಂದ್ ಸತಿ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ, 2 ಸತಿ ಆಗಿದೆ, 3 ಸತಿ ಆಗಿದೆ, 4 ಸತಿ ಆಗಿದೆ, 5 ಸತಿ ಟ್ರೈ ಮಾಡಿದ್ರು ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಿಲ್ಲ. ಸೊ ಈಗ ಮಾರ್ಕೆಟ್ ಯಾವ ರೀತಿ ಒಂದು ಸಿನಾರಿಯೋದಲ್ಲಿ ಇದಪ್ಪ ಅಂದ್ರೆ ಸೆಲ್ಲಿಂಗ್ ಸಿನಾರಿಯೋದಲ್ಲಿ ಇದೆ. ಓಕೆ, ಮಾರ್ಕೆಟ್ ಸೆಲ್ಲಿಂಗ್ ಸಿನಾರಿಯೋದಲ್ಲಿ ಇರೋದ್ರಿಂದ ಮಾರ್ಕೆಟ್ ಈ ಒಂದು ಏನಾದ್ರು 51,200 ಇದೇನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಸೀದಾ ತುಂಬಾನೇ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಇದನ್ನು ಕೂಡ ಒಂದು ರೌಂಡ್ ಫಿಗರ್ 51,200 ಆಮೇಲೆ 51,000 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಡೈರೆಕ್ಟ್ ಮತ್ತೆ ಇಲ್ಲಿ ಬರೋದಪ್ಪ ಅಂದ್ರೆ 51,000 ತನಕ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಯಾಕಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಹೋದ್ರು ಕೂಡ ಎಲ್ಲಿವರೆಗೂ ಮೇಲ್ಗಡೆ ಹೋಗ್ಬೋದು, ಈ ಒಂದು 51,200 ಅಥವಾ 51,500 ತನಕ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಥವಾ ಇಲ್ಲಿ ಮೇಲ್ಗಡೆ ಹೋಗಿ ಈ ರೀತಿ ಏನಾದ್ರು ಕನ್ಸಲ್ಟೇಷನ್ ಆಗಿ ಬ್ರೇಕ್ ಮಾಡ್ಕೋಬೇಕು. ಓಕೆ, ಅಂದ್ರೆ ಮಾತ್ರ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಇಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಸೊ ನಾಳಿಂದ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಂಡು ಯಾವ ರೀತಿ ಟ್ರೇಡ್ ಮಾಡ್ಬೇಕಂತಕ್ಕಂಥ ಸ್ವಲ್ಪ ನೋಡ್ಕೊಂಡು ನೀವು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೇದು. ಓಕೆ, ಸೊ ಅದೇ ರೀತಿಯಾಗಿ ನಾಳಿನ ದಿನ ಏನಿದೆಪ್ಪ ಅಂದ್ರೆ ಸೆನ್ಸೆಕ್ಸ್ ಇದೆ. ಓಕೆ, ಸೆನ್ಸೆಕ್ಸ್ ಎಕ್ಸ್ಪೈರ್ ಇರೋದ್ರಿಂದ ಅದೊಂದು ಸ್ವಲ್ಪ ನಾವು ನೋಡ್ಕೊಂಡ್ ಬಂದ್ರೆ ಅದು ಯಾವ ರೀತಿ ಟ್ರೇಡ್ ಮಾಡುತ್ತೆ ಅಂತ ನೋಡ್ಕೊಂಡ್ ಬಂದ್ರೆ ಸ್ವಲ್ಪ ನೋಡ್ಕೊಳ್ಳೋಣ. ಸೊ ಇಲ್ಲಿ ಏನಿದೆಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಇದು ಸೆನ್ಸೆಕ್ಸ್ ಎಕ್ಸ್ಪೈರಿ ನಾಳೆ ಇರೋದ್ರಿಂದ ಇದು ನೋಡಿ ಇಲ್ಲಿ ಏನಿದೆ ಇಲ್ಲಿ ಓಕೆ, ಇದೇನಿದೆಲ್ಲ ಇಲ್ಲಿ ಒಂದು ಫ್ಲಿಪ್ ಝೋನ್ ಇತ್ತು. ಓಕೆ, ಇಲ್ಲಿ ಫ್ಲಿಪ್ ಝೋನ್ ನೋಡ್ರಿ, ಇಲ್ಲಿ ಒಂದು ಸಪೋರ್ಟ್ ತಗೊಂಡಿತ್ತು, ರಿಟೆಸ್ಟ್ ಮಾಡ್ಕೊಂಡು ಇಲ್ಲಿ ಏನಾಗಿತ್ತಪ್ಪ ಮತ್ತೆ ಸಪೋರ್ಟ್ ಕ್ರಿಯೇಟ್ ಮಾಡಿದ್ರೆ, ಇಲ್ಲಿ ಸಪೋರ್ಟ್ ಕ್ರಿಯೇಟ್ ಮಾಡಿದ್ರೆ, ಇಲ್ಲಿ ಸಪೋರ್ಟ್ ಕ್ರಿಯೇಟ್ ಮಾಡಿದ್ರೆ, ಆದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ರೆ, ಇಲ್ಲೇನು ಕೂಡ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ರೆ ಈ ಮೂರು ಕ್ಯಾನ್ಲ್ ಏನಿದೆಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇದ್ದು. ಓಕೆ, ಮಾರ್ಕೆಟ್ ಈ ಮೂರು ಕ್ಯಾನ್ಲ್ ಮೇಲ್ಗಡೆನೆ ಓಪನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿ ಸೀದಾ ಮಾರ್ಕೆಟ್ ಕೆಳಗಡೆ ಬಂದಿದೆ. ಹೌದಾ? ಸೊ ಈ ಒಂದು ಇದೇನ್ ರೇಂಜ್ ಇದೆಯಲ್ಲ ಈ ರೇಂಜ್ ಬ್ರೇಕ್ ಆಗಿರೋದ್ರಿಂದ ನಾಳಿನ ದಿನ ಏನಾಗಬಹುದಪ್ಪ ಮಾರ್ಕೆಟ್ ಇಲ್ಲಿ ಏನಾದ್ರು ಓಪನ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಗಿ ಈ ರೀತಿ ಫುಲ್ ಬ್ಯಾಕ್ ತಗೊಂಡು ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ, ಯಾಕಂದ್ರೆ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಯಾಕಪ್ಪ ಅಂದ್ರೆ ಒಂದ್ ವೇಳೆ ಈ ಒಂದು ಕ್ಯಾನ್ಲ್ ಏನಾದ್ರು ಕೆಳಗಡೆ ಕ್ಲೋಸ್ ಆಗತ್ತಪ್ಪ ಫಸ್ಟಿಗೆ ಕೆಳಗಡೆ ಹೋಗಿ ಆಮೇಲೆ ಮೇಲ್ಗಡೆ ಬಂದ ಇಲ್ಲಿ ಒಂದು ಈ ಶೇಪ್ ರಿಟೆಸ್ಟ್ ಮಾಡ್ಕೊಂಡ್ರೆ ಮಾರ್ಕೆಟ್ ಮತ್ತೆ
ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಒಂದು ವೇಳೆ ಮೇಲ್ಗಡೆ ಹೋದ್ರೂ ಕೂಡ ಇಲ್ಲಿವರೆಗೂ ಮಾತ್ರ ಹೋಗುತ್ತದೆ. ಇಲ್ಲಿವರೆಗೂ ಹೋಗ್ತೇಷನ್ ಮತ್ತೆ ಮಾರ್ಕೆಟ್ ಕಾನ್ಸಲ್ಟೇಷನ್ ಆಗಿ ಮತ್ತೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಂದ್ರೆ ಒಂದು ವೇಳೆ ನಾಳೆ ಫಾಲೋ ಥ್ರೂ ಆಯ್ತಪ್ಪ ಮಾರ್ಕೆಟ್ ಡೈರೆಕ್ಟ್ ಇಲ್ಲಿ ಬರ್ಬೋದಪ್ಪ ಅಂದ್ರೆ 77,000 ತನಕ ರೌಂಡ್ ಸಿಗರೆ ಮಾರ್ಕೆಟ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಇದನ್ನ ನಾವು 50 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ರೆ 50 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ರೆ ಸ್ವಲ್ಪ ನೋಡ್ರಿ ಗಮನ ಕೊಟ್ಟು ನೋಡ್ರಿ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಯಾವ ಒಂದು ಸ್ಟ್ರಕ್ಚರ್ದಲ್ಲಿ ಇದೆಯಪ್ಪ ಅಂದ್ರೆ ನೋಡ್ರಿ ಮಾರ್ಕೆಟ್ ಫಸ್ಟ್ ಈ ರೀತಿ ಬಂದು ಹೌದಾ, ಈ ರೀತಿ ಬಂದ್ಮೇಲೆ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಇಲ್ಲೊಂದು ಕ್ಯಾಂಡಲ್ ರೆಡಿ ಮಾಡಿದೆ, ಇಲ್ಲೊಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿದೆ. ಎಲ್ಲಿ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿದೆಪ್ಪ ನೋಡ್ರಿ, ಇಲ್ಲಿವರೆಗೆ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ವಿ. ಇದು ಸಪೋರ್ಟ್ ಇತ್ತು, ಇದು ಸಪೋರ್ಟ್ ಇತ್ತು, ಓಕೆ, ಇದು ರೆಸಿಸ್ಟೆನ್ಸ್ ಆಗಿದೆ, ಅದೇ ಸೇಮ್ ಏರಿಯಾ. ಓಕೆ, ಇದು ರೆಸಿಸ್ಟೆನ್ಸ್ ಆಗಿದೆ, ಇದು ರೆಸಿಸ್ಟೆನ್ಸ್ ಆಗಿದೆ, ಇದು ರೆಸಿಸ್ಟೆನ್ಸ್, ಇದು ರೆಸಿಸ್ಟೆನ್ಸ್, ಇದು ರೆಸಿಸ್ಟೆನ್ಸ್. ಓಕೆ, ಈ ಒಂದು ಪ್ಯಾಟರ್ನ್ ಏನಿದೆ, ಈ ಒಂದು ಏನಿದೆಪ್ಪ ಅಂದ್ರೆ ಈ ಒಂದು ಪ್ಯಾಟರ್ನ್ ನಾವು ನೋಡ್ಕೊಂಡು ಬಂದ್ರೆ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಈ ರೀತಿ ಬಂದು ಮೇಲ್ಗಡೆ ಹೋಗಿ ಈ ರೀತಿ ಬಂದು ಮತ್ತೆ ಕೆಳಗಡೆ ಬರ್ತಕ್ಕಂಥ ಮೇಲ್ಗಡೆ ಹೋಗುತ್ತೆ. ಈ ರೀತಿ ಮೇಲ್ಗಡೆ ಹೋಗಿದ್ರೆ ಈ ಸೀದಾ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಒಂದು ವೇಳೆ ಏನಾದ್ರು ಮಾರ್ಕೆಟ್ ನಾಳೆ ಇದೇನಿದೆಯಲ್ಲ ಈ ಒಂದು ಏನು ಏರಿಯಾ ಇದೆಯಲ್ಲ ಈ ಏರಿಯಾ ಬ್ರೇಕ್ ಮಾಡಬಾರ್ದು. ಈ ಏರಿಯಾ ಬ್ರೇಕ್ ಮಾಡಿದ್ರೆ ಏನಾಗ್ಬೋದಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಏನಾದ್ರು ಓಪನ್ ಆದ್ರೆ ಸ್ವಲ್ಪ ಕನ್ಸಿಡರೇಷನ್ ಹಾಕಿಂದ ಕೆಳಗಡೆ ಬಂದ್ರೆ ಫಸ್ಟ್ ನಮಗೆ ಏನಾಗುತ್ತಪ್ಪ ಸಪೋರ್ಟ್ ಇಲ್ಲಿ ತಗೋದು 78,500 ಫಸ್ಟ್ ಸಪೋರ್ಟ್ ತಗೋತಿ. ಈ 78,500 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ನಮಗೆ ಸೆಕೆಂಡ್ ಸಪೋರ್ಟ್ ಎಲ್ಲಿ ಬರ್ತಪ್ಪ 77,500 ತನಕ ಸಪೋರ್ಟ್ ಬರಕ್ ಚಾನ್ಸ್ ಇರುತ್ತೆ. ಬಟ್ ಅದಕ್ಕಿಂತ ಮೊದಲು ಏನಾಯ್ತಪ್ಪ ಅಂದ್ರೆ ಒಂದು 78,000 ಸಪೋರ್ಟ್ ಇದೆ, ಅದನ್ನು ಕೂಡ ಫಸ್ಟ್ ಗೆ ಟೆಸ್ಟ್ ಮಾಡುತ್ತೆ. ಆಮೇಲೆ 77,500 ಬರುತ್ತೆ. ಅದು ಆದ ಕೂಡ ಏನಾಯ್ತಪ್ಪ ನೆಕ್ಸ್ಟ್ ಸಪೋರ್ಟ್ ನಮಗೆ ಬರ್ತಪ್ಪ 77,000 ತನಕ ಮಾರ್ಕೆಟ್ ನಾಳೆ ಫಾಲೋ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇದೆ. ಎಲ್ಲಿಪ್ಪ ಅಂದ್ರೆ ಸೆನ್ಸೆಕ್ಸ್ ಒಳಗೆ. ಓಕೆ, ನಾಳೆ ಎಕ್ಸ್ಪೈರಿ ನೋಡ್ಕೊಂಡು ಹೇಳ್ತಾರೆ, ಯಾಕಂದ್ರೆ ಪ್ರೀಮಿಯಂ ತುಂಬಾನೇ ಸ್ಪೀಡ್ ಆಗಿ ವರ್ಕ್ ಮಾಡುತ್ತೆ. ಓಕೆ, ಆಮೇಲೆ ಇಲ್ಲಿ ನಾವು ನೋಡ್ಕೊಂಡ್ರಪ್ಪ ಅಂದ್ರೆ ಈ ರೀತಿ ಏನಾದ್ರು ಕಾನ್ಸಂಟ್ರೇಷನ್ ಆಗಿ ಮೇಲ್ಗಡೆ ಹೋಗಿ ಈ ಒಂದೇನು ಏರಿಯಾ ಇದೆ, ಓಕೆ, ಇದೊಂದು ಫ್ಲಿಪ್ ಆಗಿ ರೆಡಿ ಆಗಿದೆ. ಯಾಕಪ್ಪ ಅಂದ್ರೆ ಸಪೋರ್ಟ್ ಇರ್ತಕ್ಕಂಥದ್ದು ಇಲ್ಲಿ ಏನಾಗಿದೆಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಈ ಫ್ಲಿಪ್ ಅನ್ನ ಏನಾದ್ರು ಬ್ರೇಕ್ ಮಾಡದೆ ಇದೇ ರೀತಿ ಸ್ವಲ್ಪ ಕಾನ್ಸಂಟ್ರೇಷನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸೀದಾ ಫಾಲ್ ಆಗ್ತಕ್ಕಂಥ ತುಂಬಾನೇ ಚಾನ್ಸಸ್ ಇರುತ್ತೆ. ಸೊ ಒಂದ್ ವೇಳೆ ಕಾನ್ಸಂಟ್ರೇಷನ್ ಆಗಿ ಇದೇ ಒಂದು ಏರಿಯಾದಲ್ಲಿ ಮತ್ತೆ ಮೇಲ್ಗಡೆ ಬಂದು ಈ ರೀತಿ ಕಾನ್ಸಂಟ್ರೇಷನ್ ಆಗುತ್ತಾ ಮತ್ತೆ ಮೇಲ್ಗಡೆ ಹೋಗ್ತಪ್ಪ ಅಂದ್ರೆ ಎಲ್ಲಿವರೆಗೂ ಹೋಗುತ್ತಪ್ಪ ಅಂದ್ರೆ ಈ ಒಂದು 70,500 ಏನಿದಿಲ್ಲ, 70,500 ಇದೆ, ಈ 70,500 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ನೀವು ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಸ್ವಲ್ಪ ನೀವು ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಆಗಲಿ ಮತ್ತು ಸೆನ್ಸೆಕ್ಸ್ ಆಗಲಿ ಸರಿಯಾಗಿ ನೋಡ್ಕೊಂಡು ಮಾಡ್ರಿ. ಇಲ್ಲಪ್ಪ ಅಂದ್ರೆ ನೀವು ಏನಾಗ್ಬೋದಪ್ಪ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಥ್ಯಾಂಕ್ ಯು.